ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಬನ್ನಿ 2026ರ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಗ್ರಹಗಳ ಸಂಚಾರ ಏನೆಲ್ಲ ಬದಲಾವಣೆ ತರಲಿದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಈ ತಿಂಗಳು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮುಂದಿಡುತ್ತೆ. ಇದು ಬರೀ ಕಷ್ಟಪಟ್ಟು ದುಡಿಯೋ ತಿಂಗಳ ಅಥವಾ ಆ ದುಡಿಮೆಯ ಫಲ ಸಿಗೋ ತಿಂಗಳ? ಇಡೀ ತಿಂಗಳ ಕಥೆಯನ್ನ ಇದೇ ಪ್ರಶ್ನೆಯ ಸುತ್ತ ನೋಡೋಣ, ಸರಿನಾ? ನಿಜ ಹೇಳ್ಬೇಕಂದ್ರೆ ಈ ತಿಂಗಳು ಒಂದು ಸಿನಿಮಾ ಇದ್ಹಾಗೆ. ಫಸ್ಟ್ ಹಾಫ್ ಒಂಥರ ಇದ್ರೆ ಸೆಕೆಂಡ್ ಹಾಫ್ ಪೂರ್ತಿ ಬೇರೆನೇ ಇರುತ್ತೆ. ಯಾಕಂದ್ರೆ ತಿಂಗಳ ಮೊದಲ ಭಾಗದಲ್ಲಿರೋ ಗ್ರಹಗಳ ಪ್ರಭಾವಕ್ಕೂ ಎರಡನೇ ಭಾಗದಲ್ಲಿರೋ ಪ್ರಭಾವಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದ್ರಿಂದ ಮೇಷರಾಶಿಯವರ ಗಮನ, ಆದ್ಯತೆಗಳೆಲ್ಲ ಹೇಗೆ ಬದಲಾಗುತ್ತೆ ಅನ್ನೋದೇ ಈ ತಿಂಗಳ ಕಥೆ. ತಿಂಗಳ ಮೊದಲ ಭಾಗವನ್ನ ಒಂದು ರೀತಿ ಸಿಇಒ ಆಫೀಸ್ ಅಂತ ಕರಿಬಹುದು. ಯಾಕೆ ಗೊತ್ತಾ? ಯಾಕಂದ್ರೆ ಈ ಸಮಯದಲ್ಲಿ ಪೂರ್ತಿ ಫೋಕಸ್ ಇರೋದು ಕೆರಿಯರ್, ಸ್ಟೇಟಸ್ ಮತ್ತು ಗುರಿಗಳ ಮೇಲೆ. ಅಂದ್ರೆ ತಮ್ಮ ವೃತ್ತಿ ಜೀವನದ ಬಾಸ್ ತಾವೇ ಅನ್ನೋ ಹಾಗೆ ಕೆಲಸ ಮಾಡಬೇಕಾದ ಸಮಯ ಇದು. ಜ್ಯೋತಿಷ್ಯದ ಪ್ರಕಾರ 10ನೇ ಮನೆ ಅನ್ನೋದು ಬಹಳ ಮುಖ್ಯ. ಅದನ್ನ ಕರ್ಮಸ್ಥಾನ ಅಂತಾನೂ ಕರೀತಾರೆ. ಅಂದ್ರೆ ಏನು? ನಮ್ಮ ಕೆಲ್ಸ, ನಮ್ಮ ಹೆಸರು, ನಮ್ಮ ಪ್ರಯತ್ನ ಇದೆಲ್ಲವನ್ನು ಇದೇ ಮನೆ ಪ್ರತಿನಿಧಿಸುತ್ತೆ. ಫೆಬ್ರವರಿ ಶುರುನಲ್ಲಿ ಏನಾಗುತ್ತೆ ಅಂದ್ರೆ ಬಹುತೇಕ ಎಲ್ಲಾ ಗ್ರಹಗಳು ಇದೇ 10ನೇ ಮನೆಯಲ್ಲೇ ಬಂದು ಕೂಡುತ್ತವೆ. ಹಾಗಾಗಿ ಸಹಜವಾಗಿಯೇ ವೃತ್ತಿ ಜೀವನವೇ ಎಲ್ಲರ ಗಮನ ಸೆಳೆಯುತ್ತೆ. ತಿಂಗಳ ಆರಂಭದಲ್ಲಿ ಮಕರ ರಾಶಿಯಲ್ಲಿ ಅಂದ್ರೆ ಮೇಷರಾಶಿಯವರ 10ನೇ ಮನೆಯಲ್ಲಿ ಗ್ರಹಗಳೆಲ್ಲ ಸೇರಿರೋದ್ರಿಂದ ವೈಯಕ್ತಿಕ ಪ್ರಯತ್ನಕ್ಕೆ ಸಿಕ್ಕಾಪಟ್ಟೆ ಬೆಲೆ ಸಿಗುತ್ತೆ. ತಾವು ಮಾಡುವ ಪ್ರತಿಯೊಂದು ಕೆಲ್ಸಕ್ಕೂ ಒಂದು ತೂಕ ಇರುತ್ತೆ. ಅದರಲ್ಲೂ ಸೃಜನಾತ್ಮಕ ಪ್ರಾಜೆಕ್ಟ್ಗಳಿಗೆ ಸೂರ್ಯನಿಂದ ದಿಗ್ಬಲ ಸಿಗೋದ್ರಿಂದ ಅದ್ಭುತವಾದ ಶಕ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗಂತೂ ಇದು ಸುವರ್ಣ ಅವಕಾಶ ಅಂತಾನೇ ಹೇಳ್ಬೋದು. ಸರಿ, ಈಗ ಬರೋಣ ಕಥೆಯ ಸೆಕೆಂಡ್ ಹಾಫ್ಗೆ. ಇಲ್ಲಿಂದ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಗ್ರಹಗಳು ತಮ್ಮ ಜಾಗ ಬದಲಾಯಿಸ್ತಿದ್ದಂತೆ ಇಡೀ ತಿಂಗಳ ಎನರ್ಜಿಯೇ ಚೇಂಜ್ ಆಗ್ಬಿಡುತ್ತೆ. ಫೋಕಸ್ ಶಿಫ್ಟ್ ಆಡುತ್ತೆ. ಇದನ್ನ ಒಂದು ಮಹಾ ಬದಲಾವಣೆ ಅಂತಾನೆ ಕರಿಬಹುದು. ಈ ದಿನಾಂಕಗಳನ್ನ ನೋಟ್ ಮಾಡ್ಕೊಳ್ಳಿ. ಫೆಬ್ರವರಿ 3ನೇ ತಾರೀಕಿನಿಂದ ಶುರುವಾಗಿ ಒಂದರ ಹಿಂದೆ ಒಂದರಂತೆ ಪ್ರಮುಖ ಗ್ರಹಗಳೆಲ್ಲ ಮೇಷರಾಶಿಯವರ 11ನೇ ಮನೆಯಾದ ಕುಂಭರಾಶಿಗೆ ಎಂಟ್ರಿ ಕೊಡ್ತವೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ನಾನು ಅನ್ನೋ ವ್ಯಕ್ತಿಗತ ಪ್ರಯತ್ನದಿಂದ ನಾವು ಅನ್ನೋ ಸಾಮೂಹಿಕ ಲಾಭದ ಕಡೆಗೆ ಪಯಣ ಶುರುವಾದ ಹಾಗೆ. ನೋಡಿ, ಈ ಹೋಲಿಕೆ ತಿಂಗಳ ಕಥೆಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಲ್ವಾ? ತಿಂಗಳ ಆರಂಭದಲ್ಲಿ ನನ್ನ ಪ್ರಯತ್ನ, ನನ್ನ ಕೆಲಸ ಅನ್ನೋ ಭಾವನೆ ಮುಖ್ಯವಾಗಿದ್ರೆ, ತಿಂಗಳ ಮಧ್ಯದ ನಂತರ ನಮ್ಮ ಟೀಮ್, ನಮ್ಮ ಗೆಲುವು ಅನ್ನೋ ಭಾವನೆ ಮುಂಚೂಣಿಗೆ ಬರುತ್ತೆ. ಅಂದ್ರೆ ಕಠಿಣ ಪರಿಶ್ರಮದಿಂದ ಫೋಕಸ್ ಶಿಫ್ಟ್ ಆಗಿ ನೆಟ್ವರ್ಕಿಂಗ್ ಕಡೆಗೆ ಹೋಗುತ್ತೆ. ಈ ಇಡೀ ಬದಲಾವಣೆಯಲ್ಲಿ ರಾಹುವಿನ ಪಾತ್ರ ಇದೆಯಲ್ಲ, ಅದು ಬಹಳ ದೊಡ್ಡದು. ಯಾಕೆಂದ್ರೆ 11ನೇ ಮನೆಯಲ್ಲೇ ಈಗಾಗಲೇ ರಾಹು ಕೂತಿದ್ದಾನೆ. ಅಲ್ಲಿಗೆ ಬರೋ ಗ್ರಹಗಳ ಶಕ್ತಿಯನ್ನ ಈತ ಒಬ್ಬ ಆಂಪ್ಲಿಫೈಯರ್ ತರ ಹಲವು ಪಟ್ಟು ಹೆಚ್ಚಿಸ್ಬಿಡ್ತಾನೆ. ಇದರ ಅರ್ಥವೇನು? ಸಾಮಾಜಿಕ ಲಾಭ, ನೆಟ್ವರ್ಕಿಂಗ್ ಮತ್ತು ಮನಸ್ಸಿನಲ್ಲಿರೋ ಆಸೆಗಳು ಈಡೇರೋ ಸಾಧ್ಯತೆಗಳು ಡಬಲ್ ಟ್ರಿಬಲ್ ಆಗುತ್ತೆ. ಹಾಗಿದ್ರೆ ಈ ಮಹಾ ಬದಲಾವಣೆ ಇದೆಯಲ್ಲ, ಇದು ಜೀವನದ ಬೇರೆ ಬೇರೆ ಮುಖ್ಯ ಭಾಗಗಳ ಮೇಲೆ ಅಂದ್ರೆ ವೃತ್ತಿ, ಹಣಕಾಸು, ಸಂಬಂಧಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ತಿಂಗಳ 2ನೇ ಭಾಗದಲ್ಲಿ ವೃತ್ತಿ ಬದುಕಿನ ರೂಲ್ಸ್ ಬುಕ್ಕೇ ಚೇಂಜ್ ಆಗತ್ತೆ. ಒಬ್ರೇ ಎಲ್ಲವನ್ನೂ ಮಾಡ್ತೀನಿ ಅನ್ನೋದಕ್ಕಿಂತ ಟೀಮ್ ಜೊತೆ ಸೇರಿ ಕೆಲಸ ಮಾಡೋದ್ರಲ್ಲಿರೋ ಶಕ್ತಿ ಏನೆಂಬುದು ಗೊತ್ತಾಗೋ ಸಮಯ ಇದು. ಹೌದು, ಯಶಸ್ಸಿನ ಫಾರ್ಮುಲಾನೇ ಬದಲಾಗುತ್ತೆ. ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಅಂದ್ರೆ ಸಾಮಾಜಿಕ ಸಂಪರ್ಕಗಳು ಮತ್ತೆ ಟೀಮ್ ವರ್ಕ್ನಿಂದ ಅಂದುಕೊಂಡಿದ್ದಕ್ಕಿಂತಲೂ ದೊಡ್ಡ ರಿಸಲ್ಟ್ ಸಿಗಬಹುದು. ಕೆಲಸದಲ್ಲಿ ಬೆಳವಣಿಗೆ, ಹೊಸ ಜವಾಬ್ದಾರಿಗಳು, ಬಡ್ತಿ, ಹೀಗೆ ಎಲ್ಲದಕ್ಕೂ ಇದು ಸಖತ್ ಒಳ್ಳೆ ಸಮಯ. ಓಕೆ, ಈಗ ಎಲ್ಲರಿಗೂ ಇಷ್ಟವಾಗೋ ವಿಷಯಕ್ಕೆ ಬರೋಣ, ಹಣಕಾಸು. ಈ ತಿಂಗಳು ಆರ್ಥಿಕವಾಗಿ ಖುಷಿಪಡುವಂಥ ತಿಂಗಳು ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಗ್ರಹಗಳ ಸಂಯೋಗವು ಸಾಕಷ್ಟು ಆರ್ಥಿಕ ಲಾಭಗಳನ್ನು ತಂದುಕೊಡಲಿದೆ ಅಂತ ಸೂಚನೆ ಕೊಡ್ತಿದೆ. ಮೇಷರಾಶಿಯವರ 11ನೇ ಮನೆಯಲ್ಲಿ ಗ್ರಹಗಳೆಲ್ಲ ಒಟ್ಟಿಗೆ ಸೇರೋದ್ರಿಂದ, ಅದರಲ್ಲೂ ಶುಕ್ರನಿಂದ ಒಂದು ಅದ್ಭುತವಾದ ಧನಯೋಗ ನಿರ್ಮಾಣವಾಗುತ್ತೆ. ಇದರಿಂದ ಅನಿರೀಕ್ಷಿತ ಹಣಕಾಸಿನ ಲಾಭಗಳು ಬರೋ ಸಾಧ್ಯತೆ ಇದೆ. ಹೊಸ ಹೊಸ ಆದಾಯದ ದಾರಿಗಳು ತೆರೆಕೊಳ್ಬಹುದು. ಬಹುಶಃ ಸ್ನೇಹಿತರ ವಲಯದಿಂದಲೇ ಒಂದು ಒಳ್ಳೆ ಅವಕಾಶ ಸಿಗಬಹುದು. ಸರಿ, ವೃತ್ತಿಯಾಯ್ತು, ಹಣಕಾಸು ಆಯ್ತು. ಈಗ ಸಂಬಂಧಗಳ ಕಡೆ ಗಮನ ಹರಿಸೋಣ. ಈ ತಿಂಗಳು ಸಾಮಾಜಿಕ ಜೀವನದಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾದ ಹಾಗೆ. ಹೊಸ ಹೊಸ ಸಂಪರ್ಕಗಳು, ಸ್ನೇಹ, ಪ್ರೀತಿ ಎಲ್ಲವೂ ವಿಸ್ತರಿಸುವ ಸಮಯ. ಸೋಷಿಯಲ್ ಲೈಫ್ ಅಂತೂ ಸಖತ್ ಆಕ್ಟಿವ್ ಆಗಿರತ್ತೆ.
ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಇನ್ನು ಸಿಂಗಲ್ ಆಗಿರೋರಿಗೆ ಹೊಸ ಲವ್ ಸ್ಟೋರಿ ಶುರುವಾಗೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿವೆ. ಅದರಲ್ಲೂ ಇದು ವ್ಯಾಲೆಂಟೈನ್ಸ್ ತಿಂಗಳು ಬೇರೆ, ಸೊ ಫ್ರೆಂಡ್ಶಿಪ್ ಪ್ರೀತಿಗೆ ತಿರುಗೋ ಚಾನ್ಸಸ್ ಕೂಡ ಇದೆ. ಓಕೆ, ಎಲ್ಲವೂ ಇಷ್ಟು ಪಾಸಿಟಿವ್ ಆಗಿದೆಯಲ್ಲ ಅಂತ ಖುಷಿ ಪಡೋದು ಸರಿ. ಆದ್ರೆ ಕೆಲವು ಸವಾಲುಗಳ ಬಗ್ಗೆನೂ ಗಮನ ಇರಬೇಕು. ಯಾಕಂದ್ರೆ ಕೆಲವು ಗ್ರಹಗಳು ಸ್ವಲ್ಪ ಅಡೆತಡೆಗಳನ್ನ ತರಬಹುದು. ಹಾಗಾಗಿ ಅವುಗಳ ಬಗ್ಗೆ ಎಚ್ಚರ ವಹಿಸೋದು ತುಂಬಾನೇ ಮುಖ್ಯ. ಬನ್ನಿ, ಈ ತಿಂಗಳ ಸವಾಲುಗಳೇನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಬುಧ ವಕ್ರಿ. ಇದು ಫೆಬ್ರವರಿ 25ಕ್ಕೆ ಶುರುವಾಗತ್ತೆ. ಇದರಿಂದ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ಗೊಂದಲ ಆಗಬಹುದು. ಅಂದ್ರೆ ಏನೋ ಒಂದ್ ಹೇಳೋಕ್ ಹೋಗಿ ಇನ್ನೇನೋ ಅರ್ಥ ಆಗೋದು. ಯಾವುದೇ ಡಾಕ್ಯುಮೆಂಟ್ಗೆ ಸೈನ್ ಮಾಡೋ ಮುಂಚೆ 2 ಸಲ ಓದೋದು ಬಹಳ ಮುಖ್ಯ. ಇಲ್ಲದಿದ್ರೆ ಪೇಮೆಂಟ್ಸ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಎರಡನೇ ಸವಾಲು, ಮಂಗಳ ಇಡೀ ತಿಂಗಳು ಅಸ್ತಂಗತನಾಗಿರ್ತಾನೆ. ಇದರಿಂದ ಕೆಲಸದ ಜಾಗದಲ್ಲಿ ಸಣ್ಣಪುಟ್ಟ ವಿಷಯಕ್ಕೂ ತಾಳ್ಮೆ ಕಳ್ಕೊಳ್ಳೋದು, ವಾದಗಳು ಆಗೋದು ಹೆಚ್ಚಾಗಬಹುದು. ಜೊತೆಗೆ ರಕ್ತದೊತ್ತಡದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು. ಸ್ವಲ್ಪ ಎಚ್ಚರ. ಕೊನೆಯದಾಗಿ ಶನಿಯ ಪ್ರಭಾವ. ಇದರಿಂದ ಏನಾಗತ್ತೆ ಅಂದ್ರೆ ಸರಿಯಾದ ಪ್ಲಾನಿಂಗ್ ಇಲ್ದೆ ಸುಮ್ಮನೆ ಕಷ್ಟಪಟ್ರೆ ಆ ಶ್ರಮವೆಲ್ಲ ವ್ಯರ್ಥ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನೇ ಮಾಡಿದ್ರೂ ಒಂದು ಫೋಕಸ್ ಇರ್ಲಿ. ಮತ್ತೆ ಮಾತಿನ ಮೇಲೆ ಹಿಡಿತ ಇರೋದು ಬಹಳ ಮುಖ್ಯ. ಹಾಗಿದ್ರೆ ಈ ಎಲ್ಲಾ ವಿಷಯಗಳನ್ನ ನೋಡಿದ್ಮೇಲೆ ಈ ತಿಂಗಳಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು, ಈ ತಿಂಗಳನ್ನ ಯಶಸ್ವಿಯಾಗ್ಸೋಕೆ ಏನ್ ಮಾಡ್ಬೇಕು? ಬನ್ನಿ ಅದ್ರ ಬಗ್ಗೆ ಒಂದು ಸಣ್ಣ ಸಾರಾಂಶ ನೋಡೋಣ. ಸರಿ, ಈ ತಿಂಗಳಿಗಾಗಿ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್ ಇಲ್ಲಿದೆ. ಸ್ಟೆಪ್ 1, ಒಬ್ರೇ ಕೆಲಸ ಮಾಡಬೇಡಿ, ತಂಡವಾಗಿ ಕೆಲಸ ಮಾಡಿ ನಿಮ್ಮ ನೆಟ್ವರ್ಕ್ ಅನ್ನ ಸರಿಯಾಗಿ ಬಳಸ್ಕೊಳ್ಳಿ. ಸ್ಟೆಪ್ 2, ಶನಿಯ ಪ್ರಭಾವದಿಂದ ಶಕ್ತಿ ವ್ಯರ್ಥ ಆಗ್ಬಾರ್ದು. ಹಾಗಾಗಿ ಅನಗತ್ಯ ವಿಷಯಗಳನ್ನ ಬಿಟ್ಟು ಮುಖ್ಯವಾದ ಗುರಿಗಳ ಮೇಲೆ ಮಾತ್ರ ಗಮನ ಇರ್ಲಿ. ಮತ್ತು ಸ್ಟೆಪ್ 3, ಮಂಗಳನಿಂದ ಆಗೋ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಸರಳ ಪರಿಹಾರ ಅಂದ್ರೆ ಪ್ರತಿದಿನ ಸೂರ್ಯನಿಗೆ ನೀರನ್ನ ಅರ್ಪಿಸುವುದು. ಇದನ್ನ ಅಭ್ಯಾಸ ಮಾಡಿ. ಕೊನೆಯದಾಗಿ ಈ ಒಂದು ವಾಕ್ಯ ಇಡೀ ತಿಂಗಳ ಸಾರಾಂಶವನ್ನ ಒಂದೇ ಏಟಿಗೆ ಹೇಳ್ಬಿಡುತ್ತೆ. ಮೇಷರಾಶಿಯವರೇ, ಇದು ಒಬ್ಬಂಟಿಯಾಗಿ ಕೆಲಸ ಮಾಡಲು ಎದುರು ನೋಡಬೇಕಾದ ತಿಂಗಳಲ್ಲ. ಹೌದು, ಇದು ಸಹಯೋಗದ ತಿಂಗಳು. ಯಶಸ್ಸು ಅನ್ನೋದು ಒಬ್ರಲ್ಲೇ ಇಲ್ಲ, ಅದು ಸುತ್ತಲಿರೋ ಜನರ ಜೊತೆ ಬೆರೆತಿದೆ. ಹಾಗಿದ್ರೆ ಈ ತಿಂಗಳು ಯಾರೊಂದಿಗೆ ಕೈಜೋಡಿಸಿದ್ರೆ ಒಳಿತು? ಇದನ್ನೊಮ್ಮೆ ಯೋಚಿಸಿ.